ನೀನೇ ನಮಗೆ ದಿಕ್ಕು. ಆ 12 ಬಂದ ಪ್ರಾರ್ಥನೆ ನೋಡಿ ನಮ್ಮ ದೇವ, ನೀನು ಅವರಿಗೆ ತೀರ್ಪು ನೀಡುವುದಿಲ್ಲವೇ? ನಮ್ಮ ಮೇಲೆ ಬಾ. ಈ ದೊಡ್ಡ ಸೇನೆಯೊಂದಿಗೆ ಯುದ್ಧ ಮಾಡಲು ನಮಗೆ ಶಕ್ತಿ ಇಲ್ಲ. ನಾನು ಅಲ್ಪಸಂಖ್ಯಾತ. ನಾವು ಲೋಕಕ್ಕೆ ವಿರುದ್ಧವಾಗಿ ಇದ್ದೇವೆ, ಬೆಳಕಾಗಿ ಇದ್ದೇವೆ. ಅಂದರೆ ನಾವು ಸಾಮಾನ್ಯ ಜನರು ಮಾತ್ರ. ಇಷ್ಟು ದೊಡ್ಡ ಅಡುಗೆ ಆಗಬೇಕಾಗಿಲ್ಲ. ಸ್ವಲ್ಪ ಉಪ್ಪು ಹಾಕಿದರೆ ಸಾಕು ಆ ಅಡುಗೆಗಳು ಎಲ್ಲವೂ ರುಚಿಯಾಗ್ತವೆ. ದೇವರ ಸ್ತೋತ್ರ. ಎಷ್ಟು ಕತ್ತಲಾದರೂ ನಾವು ಒಂದು ಚಿಕ್ಕ ಬಲ್ಬ್ ಹೀಗಿರ್ತವೆ, ದೊಡ್ಡ ಬೆಳಕು ನೀಡಬಹುದು. ಆದರೆ ನಮಗೆ ಶಕ್ತಿ ನೀನೇ, ನಮ್ಮ ಆಧಾರ ನೀನೇ, ನಮಗೆ ಆಶ್ರಯ ನೀನೇ. ದೇವರಿಗೆ ಸ್ತೋತ್ರ. ನಮಗೆ ಬೇರೆ ಆಶ್ರಯ ಇಲ್ಲ. ನೀನೇ ನಮ್ಮ ಆಶ್ರಯ, ನೀನೇ ಎಲ್ಲವೂ. ಆತನು ರಾಜರಿಗೆ ರಾಜ, ಪ್ರಭುಗಳಿಗೆ ಪ್ರಭು, ಸರ್ವಾಧಿಕಾರಿ, ಸರ್ವಶಕ್ತಿಶಾಲಿ, ಅತ್ಯುನ್ನತನು. ಅವರು ನಮ್ಮ ಆಶ್ರಯವಾಗಿದ್ದಾರೆ. ಈ ದೊಡ್ಡ ಸೇನೆಯ ವಿರುದ್ಧ ಹೋರಾಡಲು ನಮಗೆ ಶಕ್ತಿ ಸಾಕಾಗದು. ಏನು ಮಾಡಬೇಕೆಂದು ನಮಗೆ ತಿಳಿಯದು. ಕೆಲವು ಸಂದರ್ಭಗಳಲ್ಲಿ ನೀನು ಏನು ಮಾಡಬೇಕೆಂದು ಗೊತ್ತಾಗದು. ಅಂಥ ಪರಿಸ್ಥಿತಿಗಳನ್ನು ನಾವು ಅನೇಕ ಬಾರಿ ಎದುರಿಸ್ತೇವೆ ಪ್ರತಿದಿನವೂ. ಕುಟುಂಬ ಜೀವನದಲ್ಲಾಗಲಿ, ಉದ್ಯೋಗದಲ್ಲಾಗಲಿ, ಸಮಾಜ ಜೀವನದಲ್ಲಾಗಲಿ ಕೆಲವು ಸಂದರ್ಭಗಳಲ್ಲಿ ನಮಗೆ ಏನು ಮಾಡಬೇಕೆಂದು ಗೊತ್ತಾಗದು. ಇದು ಮಾಡಬೇಕಾ, ಅದನ್ನು ಮಾಡಬೇಕಾ, ಯಾವುದು ಮಾಡಬೇಕೆಂದು ತೋಚಿದಾಗ ನೀನು ಮೊಣಕಾಲು ಬಾಗಿ ದೇವರ ಸನ್ನಿಧಿಯಲ್ಲಿ ನೀನೇ ನನಗೆ ಆಶ್ರಯ ಎಂದು ಪ್ರಾರ್ಥಿಸಬೇಕು. ದೇವರೇ, ನಿನ್ನ ಹೊರತು ನನಗೆ ಆಶ್ರಯ ಯಾರಿದ್ದಾರೆ? ಕೀರ್ತನೆಕಾರನು ಹೀಗೆ ಪ್ರಾರ್ಥಿಸ್ತಾನೆ. 73ನೇ ಕೀರ್ತನೆಯ ಕೊನೆಯ ಸಾಲುಗಳಲ್ಲಿ ನೀವು ನೋಡ್ಬೋದು. ಆಕಾಶವಿದೆ ಎಂದು ಹೊರತು ನನಗೆ ಯಾರಿದ್ದಾರೆ? ನೀನು ನನಗಿದ್ದಾಗ ಲೋಕದಲ್ಲಿರುವ ಯಾವುದೂ ನನಗೆ ಅಲ್ಲ. ನನ್ನ ದೇಹವು, ಹೃದಯವೂ ಕ್ಷೀಣಿಸ್ಬೋದು, ಆದರೆ ದೇವರು ಸದಾ ನನ್ನ ಹೃದಯಕ್ಕೂ ಆಶ್ರಯದ ಕೋಟೆಯೂ ಆರೋಗ್ಯವೂ ಆಗಿದ್ದಾನೆ. ನಿನ್ನನ್ನು ತೊರೆದವರು ನಾಶವಾಗ್ತಾರೆ. ನಿನ್ನನ್ನು ಬಿಟ್ಟು ವ್ಯಭಿಚಾರ ಮಾಡುವ ಎಲ್ಲರನ್ನೂ ನೀನು ನಾಶಪಡಿಸುತ್ತೀಯ. ಆದರೆ ನನಗೆ ದೇವರನ್ನು ಹೊಂದುವುದು ಧನ್ಯಕರವಾಗಿದೆ. ನಿನ್ನ ಎಲ್ಲ ಕಾರ್ಯಗಳನ್ನು ನಾನು ಪ್ರಕಟಿಸುವಂತೆ ನಾನು ಕರ್ತನಾದ ಯೆಹೋವನ ಆಶ್ರಯಕ್ಕೆ ಬಂದಿದ್ದೇನೆ.